ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನು ರಿಪಬ್ಲಿಕ್ ಕನ್ನಡದ ಲುಮಿನೋ ಸ್ಟುಡಿಯೋದಿಂದ ಗಮನಿಸ್ತಾ ಇದ್ದೀರಿ. ನಾನು ಸ್ಮಿತಾ ರಂಗನಾಥ್. ಡಿಕೆ ಶಿವಕುಮಾರ್ ಅನ್ನೋ ಪವರ್ ಪ್ಯಾಷನೇಟ್ ರಾಜಕಾರಣಿಗಳ ಮನಸ್ಸಿನ ಒಳಗಡೆ ಗುಪ್ತಗಾಮಿನಿಯಂತೆ ಅಡಗಿ ಹರಿತಾ ಇದ್ದ ಸಿಎಂ ಕುರ್ಚಿಯ ಮಹಾ ಕನಸು ಇದೀಗ ಖುಲ್ಲಂ ಖುಲ್ಲಾ ಆಗಿದೆ. ಒಕ್ಕಲಿಗ ಸ್ವಾಮೀಜಿಗಳ ಬಾಯಿನಿಂದ ಬಂದ ಸರ್ಕಾರಿ ವೇದಿಕೆಯಲ್ಲಿ ನಡೀತಾ ಇದ್ದ ಕಾರ್ಯಕ್ರಮದಲ್ಲಿ ಆಡಿದ ಆ ಮಾತುಗಳು ಕೈಪಾಳೆಯದ ಒಳಗೆ ಅತಿ ಶೀಘ್ರದಲ್ಲೇ ಶುರುವಾಗಲಿರುವ ಮದಗಜಗಳ ಪವರ್ ಕಾದಾಟದ ಮುನ್ಸೂಚನೆಯಂತೆ ವ್ಯಕ್ತವಾಗ್ತಾ ಇದೆ. ಕೇವಲ ಇಷ್ಟು ಮಾತ್ರವಲ್ಲ, ತಮ್ಮ ಪಕ್ಷದ ನಾಯಕರ ಹೇಳಿಕೆಯನ್ನ ಕೇವಲ ಮೀಡಿಯಾ ಸ್ಟೇಟ್ಮೆಂಟ್ ಅಂತ ಭಾವಿಸಿ ಬೆಚ್ಚಗೆ ದೆಹಲಿಯಲ್ಲಿ ಕುಳಿತಿದ್ದ ಕಾಂಗ್ರೆಸ್ನ ಹೈಕಮಾಂಡ್ ಇದೀಗ ಮೈ ಕೊಡವಿ ಕೂರುವಂತಹ ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ಬಿಲ್ಡಪ್ಗೆ ಕಾರಣವಾಗ್ತಾ ಇರೋದು ಒಕ್ಕಲಿಗ ಸ್ವಾಮೀಜಿಗಳ ಇವತ್ತಿನ ಹೇಳಿಕೆ. ಆ ಹೇಳಿಕೆಯಿಂದ ಮುಂದೇನ್ ಮಾಡ್ತಾರೆ ಹೀರೋ ಅರ್ಥಾತ್ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆಗೆ ಬಂದು ತಲುಪಿರುವ ಸ್ವಾಮೀಜಿಗಳ ಮಾತು, ಅದಕ್ಕೆ ಕೌಂಟರ್ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿರುವ KN ರಾಜಣ್ಣ ಅವರ ಮಾತು, ಅದೆರಡನ್ನ ಗಮನಿಸಿ ನಂತರದಲ್ಲಿ ಚರ್ಚೆ. ನಮ್ಮ DK ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ DK ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡೋದು ಮಾತ್ರ ಆಗ್ತಕ್ಕಂಥದ್ದು ಇದರಲ್ಲಿ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ. ಈಗ ಅವ್ರ ಸ್ವಾಮಿ KN ರಾಜಣ್ಣ ಅವರ ಮಾತು ಇಲ್ಲಿಗೆ ನಿಲ್ಲಿಲ್ಲ ಅಂತ 5-10 ವರ್ಷ CM ಆಗಿರ್ತಾರೆ. DK ಶಿವಕುಮಾರ್ ಮಾತು ನಾನು ಯಾಕೆ ಕೇಳಿ, ಖಾಲಿ ಇರೋದು CM ಕುರ್ಚಿ ಅಲ್ಲ, DCM ಕುರ್ಚಿ 1-2. ಕೇಳಿಸ್ಕೊಳ್ಳಿ KN ರಾಜಣ್ಣ ಅವರ ಮತ್ತಷ್ಟು ಮಾತಿನ ಪಟಾಕಿಗಳನ್ನ. ನನಗೇನು DK ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ. ನಮಗೆ ಸ್ವಂತ ಬುದ್ಧಿ ಇದೆ. ನಾನು ಲಾ ಗ್ರಾಜುಯೇಟ್ ಇದ್ದೀನಿ. ನನಗೇನು ಬುದ್ಧಿ ಬರ್ತಿತ್ತು ಆ ಬುದ್ಧಿ ಅಂತ ನಾನು ಕೆಲಸ ಮಾಡ್ತೀನಿ, ಮಾತು ಹೇಳ್ತೀನಿ. ಆಯ್ತು, ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಂಡ್ಲಿ ಬಿಡಿ. ನನಗೇನು CM ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡಕ್ಕೆ, DCM ಸ್ಥಾನಗಳು ಖಾಲಿ ಇವೆ, ಅದನ್ನ ಭರ್ತಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ. ಈಗ ನಿಮ್ಮ ಸಮಸ್ಯೆಗಳನ್ನ DK ಶಿವರು ಮಾತಾಡಿದ್ರು, ಅವ್ರ ಸಮಸ್ಯೆಗಳನ್ನ ಹೈಕಮಾಂಡ್ ಮುಂದೆ ಹೋಗ್ಬೇಕು. ಈಗ ಹೇಳ್ತೀನಿ, ಹೈಕಮಾಂಡ್ಗೂ ಹೇಳ್ತೀನಿ, ಎಲ್ಲಾ ಕಡೆನೂ ಹೇಳ್ತೀನಿ. ತಪ್ಪೇನು ಹೇಳಿದ್ರೆ ನನಗೇನು DK ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ. ನಮಗೆ ಸ್ವಂತ ಬುದ್ಧಿ ಇದೆ. ನಾನು ಲಾ ಗ್ರಾಜುಯೇಟ್ ಇದ್ದೀನಿ. ನನಗೇನು ಬುದ್ಧಿ ಬರ್ತಿತ್ತು ಆ ಬುದ್ಧಿ ಅಂತ ನಾನು ಕೆಲಸ ಮಾಡ್ತೀನಿ, ಮಾತು ಹೇಳ್ತೀನಿ. ಆಯ್ತು, ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಂಡ್ಲಿ ಬಿಡಿ. ನನಗೇನು ನನಗೀಗ ನಾನೇ ನಿಮ್ಮನ್ನು ಹುಡ್ಕೊಂಬಂದಿಲ್ಲ. ಮಾತುಗಳು ಇಷ್ಟಕ್ಕೆ ನಿಲ್ಲಿಲ್ಲ. ಈ ಕುರ್ಚಿ ಕದನ ಅನ್ನೋ ಪಿಕ್ಚರ್ನ ಅಸಲಿ ಡಬಲ್ ಹೀರೋಗಳು ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರು ಆನ್ ಫೇಸ್ ಮೀಡಿಯಾಗೆ ರಿಯಾಕ್ಟ್ ಮಾಡಬೇಕಲ್ಲ ಅಂತ ಹೇಳಿ ಹೀಗೆಲ್ಲ ಮಾತನಾಡ್ತಿದ್ದಾರಷ್ಟೇ, ಏನೂ ಆಗಲ್ಲ, ಹೈಕಮಾಂಡ್ ನೋಡ್ಕೊಳ್ತಾರೆ ಅಂತ ಹೇಳಿ ಸುಮ್ಮನಾದ್ರು. ಆದರೆ ಸುಮ್ಮನಾಗಿದ್ದಾರ? ಪ್ರಶ್ನೆ ಅಂತೂ ಇದ್ದೇ ಇದೆ. ಸುಮ್ಮನೆ ಕೂರುವಂಥ ಪರಿಸ್ಥಿತಿಯಲ್ಲಿ ಈಗ ಉಳಿದಿದೆಯಾ ಕಾಂಗ್ರೆಸ್ ಪಕ್ಷ? ಆ ಪ್ರಶ್ನೆ ಕೂಡ ಉಳಿದಿದೆ. ಇದರ ಜೊತೆಗೆ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ರೀತಿಯಲ್ಲಿ ಮುಂದಿನ ಡೈಲಾಗ್ಗಳು, ಮುಂದಿನ ಆಕ್ಷನ್ ಸೀಕ್ವೆನ್ಸ್ಗಳು ಸದ್ಯಕ್ಕೆ ದೆಹಲಿಗೆ ಶಿಫ್ಟ್ ಆಗಿರೋದ್ರಿಂದ ಆ ಕಡೆಯಿಂದ ಹೈಕಮಾಂಡ್ ಯಾವ ರೀತಿಯಲ್ಲಿ ನರೇಷನ್ ಡಿರೆಕ್ಷನ್ ಮಾಡುತ್ತೆ ಈ ಸ್ಟೋರಿಯನ್ನ ಅನ್ನೋ ಕುತೂಹಲ ಕೂಡ ಮತ್ತಷ್ಟು ದುಪ್ಪಟ್ಟಾಗಿದೆ. ಚರ್ಚೆಯಲ್ಲಿ ಒಂದಷ್ಟು ಕುತೂಹಲಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ.